ಇನ್ನು ನಾಗಠಾಣ ಶಾಸಕ ದೇವಾನಂದ ಪಾಟೀಲ್ ಅವರು ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ರಾಜ್ಯದಲ್ಲಿ ಈಗ ರಾಜಕೀಯ ಚಟುವಟಿಕೆಗಳು ಗರಿಗೆದರಿ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನೋಡಿದರೆ ಬಿಜೆಪಿ ಸರ್ಕಾರ ಮತ್ತೆ ಏನಂತಂದರೆ ಮತ್ತೆ ನಾನು ಸರ್ಕಾರನ ಕೆಡುತ್ತೀವಿ, ಮತ್ತೆ ನಮ್ಮ ಬಿಜೆಪಿ ಸರ್ಕಾರ ತರ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಚಟುವಟಿಕೆಗಳು ಎದ್ದು ಕಾಣ್ತಾ ಇದ್ದಾವೆ. ಇನ್ನು ಕಾಂಗ್ರೆಸ್ ಅನೇಕ ಶಾಸಕರು ಕೂಡ ಒಂದು ಮುಂಬೈಗೆ ಹೋಗಿದ್ದಾರೆ ಅನ್ನೋ ಎಲ್ಲ ಮಾಹಿತಿ ಕೂಡ ಈ ರೀತಿ ಎಲ್ಲೂ ಕೂಡ ಬಿತ್ತರವಾಗಿದೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಈಗ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಏನೋ JDS ಶಾಸಕರಿದ್ದಾರೆ, ನಾಲ್ಕನ ಮತಕ್ಷೇತ್ರ ದೇವಾನಂದ ಚೌಹಾಣ್ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಆಮಿಷ ಅಥವಾ ಒಡ್ಡಿದ್ದಾರೆ, ಅಥವಾ ಅವರು ಕೂಡ ಬಿಜೆಪಿನ ಯಾವ್ದಾದ್ರು ಕರೆ ಬಂದು ನಿಮಗೆ ಇಲ್ಲಿ ಬರಲಿ ಆಮಿಷ ಒಡ್ಡಿದಾರೋ ಅವ್ರನ್ನ ತಿಳ್ಕೊಂಡು ಬನ್ನಿ. ಸರ್ ನಮಸ್ತೆ. ಈಗ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಿದೆ ರಾಜಕೀಯ ಚಟುವಟಿಕೆ ಗರಿಗೆದಿರಿದೆ. ಆಮೇಲೆ ಕಾಂಗ್ರೆಸ್ನವರು ಹೆಚ್ಚು ಒಂದು ಇದಕ್ಕೆ ಹೋಗಿ ಈಗ ಮುಂಬೈಲಿ ಕೂಡ ಸೆಟ್ಲ್ ಆಗಿದ್ದಾರೆ, ಬಿಜೆಪಿ ಸೇರ್ತಾರೆ, ಒಂದು 18 ಜನ ಬರುವಂಥ ಸಾಧ್ಯತೆ ಇದೆ ಅಂತ ಕೇಳಿಬಂದೆ. ಈ ನಿಟ್ಟಿನಲ್ಲಿ ನಿಮಗೇನಾದರೂ ಕಾಲ್ ಬಂದಿದೆಯಾ? ನಿಮ್ಮನ್ನು ಕೂಡ ಬನ್ನಿ ಅಂತ ಏನು ಆಹ್ವಾನ ಯಾರಾದರೂ ಮಾಡಿದ್ದಾರೆ ಸರ್? ಈಗ ಇದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿದ್ರೆ ಇವರು BJP ನಾಯಕರಾಗಲಿ ಯಾರೇ ಪ್ರಮುಖರಾಗಲಿ ನನಗೆ ಸಂಪರ್ಕ ಅಂತೂ ಮಾಡಿಲ್ಲರಿ ಇಲ್ಲಿವರೆಗೆ. ಆನಂತರ ನಮ್ಮ ಸಮಾಜದ ಮುಖಂಡರು ಮತ್ತು ಧರ್ಮದ ಗುರುಗಳು ಒಂದು